ಎಂದಿನಂತೆ ಫೆಬ್ರವರಿ ಮಾಸ ಬಂದಿದೆ, ಮಾಘ ಮಾಸ. ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ತರಾಯಣದ ತಿಂಗಳಲ್ಲಿ ಮುಂದುವರಿತಾ ರವಿಯ ಮಕರ ಮತ್ತು ಕುಂಭ ಮಾಸದ ಎರಡೂ ಸಂಚಾರಗಳಲ್ಲಿ ಈ ತಿಂಗಳು ಕಳೀತದೆ. ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಯೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಗಗಳಿವೆ. ಮಹಾಶಿವರಾತ್ರಿಯ ತಿಂಗಳು ಕೂಡ ಹೌದು. ದೇಶಗಳಲ್ಲಿರ್ತಕ್ಕಂತಹ ವ್ಯವಹಾರಗಳಿಗೆ ಪ್ರಗತಿ ಸಿಗ್ತದೆ. ಪರಸ್ಪರ ಜಿದ್ದು ಮಾಡ್ತಕ್ಕಂಥದ್ದು, ಮೋಸ ಅಪನಂಬಿಕೆ ಇರತಕ್ಕಂಥದ್ದು. ಮೇಷರಾಶಿ ಜೂನ್ವರೆಗೂ ಗುರುವಿನ ಬಲ ಇಲ್ಲ, ಆದರೆ ದೃಷ್ಟವಂತರು ನೀವು. ಮಿಥುನ ರಾಶಿ ಗುರುವಿನ ವಕ್ರೀಯ ಅನುಕೂಲ ಇದೆ. ಕರ್ಕ ರಾಶಿಯವರಿಗೆ ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಮಾಸ ಇದು. ತುಲಾ ರಾಶಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಆಯಾಸಗಳು ಜಾಸ್ತಿ ಆಗ್ತದೆ. ಡೊನಾಲ್ಡ್ ಟ್ರಂಪ್ದು ಇದೇ ವೃಶ್ಚಿಕ ರಾಶಿ. ಅವನು ಹೇಗೆ ಆಡ್ತಾ ಇದ್ದಾನೋ ಅದನ್ನು ಊಹಿಸ್ಕೊಳ್ಳಿ, ಹಾಗೇ ಆಗ್ತದೆ. ಮಕರ ರಾಶಿ 50 ರೂಪಾಯಿಗೆ 50 ರೂಪಾಯಿ ಸಿಗ್ತದೆ. ಮೀನ ರಾಶಿ ಇರುವ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ಕೊನೆಯದಾಗಿ ಫೆಬ್ರವರಿ ಮಾಸದ ಮೀನರಾಶಿ. ಮೀನರಾಶಿಗೆ ಗುರುವಿನ ಬಲ ಅಷ್ಟಕ್ಕಷ್ಟೇನೆ. ಜನ್ಮದಲ್ಲಿ ಶನಿ ಮುಂದುವರಿತಕ್ಕಂಥದ್ದು. ವ್ಯಯದಲ್ಲಿ ಬರ್ತಕ್ಕಂತಹ ಹಲವು ತ್ರಿಗ್ರಹ ಪಂಚಗ್ರಹ ಯೋಗಗಳು. ರಾಹು ವ್ಯಯದಲ್ಲಿ ಆಲ್ರೆಡಿ ಇರ್ತಕ್ಕಂಥದ್ದು. ಇರುವ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ಈ ತಿಂಗಳು ಅಷ್ಟೇ, ಮುಂದಿನ ತಿಂಗಳು ಅಷ್ಟೇನೆ. ಸ್ತ್ರೀಯರಿಗೆ ಹೆಚ್ಚು ಬಾಧೆ. ಶುಭ ಕಾರ್ಯಗಳಲ್ಲಿ ಇನ್ನಷ್ಟು ಪ್ರಯತ್ನ ಹಾಕಬೇಕಾಗತ್ತೆ. ಎಷ್ಟೇ ಚಾಲೆಂಜಸ್ ಬಂದರೂ ಕೂಡ ನಾವು ನಮ್ಮ ಪ್ರಯತ್ನ ಬಲದ ಮೇಲೆ, ನಮ್ಮ ಕ್ರಿಯಾಶೀಲತೆಯ ಮೇಲೆ ನಮಗೆ ಯಾವತ್ತೂ ವಿಶ್ವಾಸ ಇರಬೇಕು. ಉದಾಸರಾಗಬಾರ್ದು. ಈ ಮಂತ್ರವನ್ನು ಚೆನ್ನಾಗಿ ನೆನಪಿಟ್ಟುಕೊಂಡು ಸ್ವಲ್ಪ ಯೋಗಾಸನ, ಪ್ರಾಣಾಯಾಮ, ನಾಮಸ್ಮರಣೆ, ಸಮಾಧಾನವಾಗಿ ಇರೋದನ್ನು ಅಭ್ಯಾಸ ಮಾಡಬೇಕು. ಯಾಕಂದರೆ ಈಗ 2 ತಿಂಗಳೇನೋ ಕಳೆದು ಹೋಗ್ತದೆ, ಆದರೆ ಜನ್ಮ ಶನಿಯು ಕಳೆಯೋದು ಇನ್ನೂ 2 ವರ್ಷ ಇದೆ. ಇನ್ನೂ 6 ತಿಂಗಳು 8 ತಿಂಗಳಿದೆ ರಾಹುವಿನ ವ್ಯಯದಲ್ಲಿ ಇರತಕ್ಕಂಥದ್ದು. ಸೊ ಈಗಲಿಂದ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಮನೋಧರ್ಮವನ್ನು ಸರಿ ಮಾಡಿಕೊಂಡು ಸಮತ್ವಂ ಯೋಗ ಉಚ್ಯತೆ. ನಾತಿ ನೀಚ ನಾತಿ ಉಚ್ಚ. ನಾನು ಆ ಕಡೆನೂ ಬೀಳಬಾರ್ದು, ಈ ಕಡೆನೂ ಬೀಳಬಾರ್ದು, ನನಗೆ ಈಗೋನೂ ಬೆಳಿಬಾರ್ದು, ಡಿಪ್ರೆಷನ್ನೂ ಆಗಬಾರ್ದು. ಇದರ ಮಧ್ಯೆ ಇರತಕ್ಕಂತಹ ದಾರಿಯೇ ಯೋಗ ಮಾರ್ಗ ಅಂತಂತ ಕರೆಯೋದು. ಅದಕ್ಕೆ ಭಗವಂತನ ಆರಾಧನೆ, ನಾಮಸ್ಮರಣೆ, ಯೋಗ ಮಾರ್ಗ ಇದನ್ನು ಗಟ್ಟಿಯಾಗಿ ಮೀನರಾಶಿಯವರು ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಇದು ಅಪ್ಲೈ ಆಗ್ತದೆ. ಸೊ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಹೋಗಿರೋದನ್ನು ಹೋಗಲಿಕ್ಕೆ ಬಿಡಿ, ಅದನ್ನು ಕದಡಕ್ಕೆ ಹೋಗಬೇಡಿ. ಇನ್ನೊಂದು ಏನೋ ಒಂದು ಸರಿ ಆಗ್ತದೆ. ಅರ್ಧಕ್ಕಿಂತ ಜಾಸ್ತಿ ಸಮಸ್ಯೆಗಳು ಬರೋದು ನಾವು ಹೋಗಿರೋವಂಥ, ಅಂದರೆ ನಮ್ಮ ಕೈ ಮೀರಿ ಹೋಗಿರ್ತಕ್ಕಂತಹ ವಸ್ತು ವಿಷಯಗಳು ಏನಿರ್ತದೆ ಅದರ ಹಿಂದೆ ವ್ಯರ್ಥವಾಗಿ ನಾವು ಅದನ್ನು ಸಮಯ ಮತ್ತು ರಿಸೋರ್ಸಸ್ಸನ್ನು ಹಾಳು ಮಾಡ್ತೀವಿ. ಸೊ ಅದರಿಂದ ಸಮಸ್ಯೆ ಉಲ್ಬಣ ಆಗ್ತದೆ. ಹೋಗಿದ್ದನ್ನು ಹೋಗಲಿಕ್ಕೆ ಬಿಡಿ. ಲೆಟ್ ಗೋ, ಚೇಸ್ ನ್ಯೂ ಥಿಂಗ್, ಟ್ರೈ ಅಗೈನ್ ಟುಮಾರೋ. ಇವತ್ತು ಬಿಟ್ಬಿಡಿ, ನಾಳೆ ಮತ್ತೆ ಇನ್ನೊಂದು ಪ್ರಯತ್ನ ಮಾಡೋಣ. ಸೊ ಈ ರೀತಿಯ ಮನೋಭಾವವನ್ನು ಬೆಳೆಸ್ಕೊಂಡು ನಾನು ಹೇಳಿದಂತೆ ಯೋಗ, ನಾಮಜಪ ಸಾಧನೆಗಳು ಸಹಾಯಕವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇಷ್ಟು ಮೇಷಾದಿ 12 ರಾಶಿಗಳಿಗೆ ಇರ್ತಕ್ಕಂತಹ ಕೆಲವು ಉಪಯುಕ್ತ ಮಾಹಿತಿಗಳು ಈ ತಿಂಗಳದ್ದು. ಎಲ್ಲರಿಗೂ ಹರಿವಾಯುಗಳ ಸ್ಮರಣೆ ಉಂಟಾಗಲಿ, ಆಶೀರ್ವಾದಗಳಿರಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.